ನನ್ನ ಇಬ್ಬರು ಸಹೋದ್ಯೋಗಿಗಳ ನೇರ ಸಂಪರ್ಕದಲ್ಲಿದ್ದಾರೆ ನಮ್ಮ ಪೊಲಿಟಿಕಲ್ ಎಡಿಟರ್ ಪ್ರಶಾಂತ್ ನಾತು ಹಾಗೂ ಕಾಂಗ್ರೆಸ್ ಬೀಟ್ನ ರಿಪೋರ್ಟರ್ ಮಾರುತೇಶ್. ಚುನಾವಣಾ ಆಯೋಗ ಜನರಲ್ಲಿರುವ ಎಲ್ಲ ಸಂಶಯಗಳನ್ನು ಈ ವಿಷಯದಲ್ಲಿ ಕಂಪ್ಲೀಟಾಗಿ ದೂರ ಮಾಡಿದೆಯಾ? ಇನ್ನೂ ಸಂಶಯಗಳಿದಾವ ಜನರಲ್ಲಿ? ಅಂದರೆ ರಾಜಕೀಯ ಪಕ್ಷಗಳ ವಿರೋಧ ಸಮರ್ಥನೆಯನ್ನು ಒಂದು ಕಡೆ ಪಕ್ಕಕ್ಕಿಟ್ಟು ನಿಮ್ಮ ದೃಷ್ಟಿಕೋನದಲ್ಲಿ ಯೋಚನೆ ಮಾಡೋಣ. ಅಲ್ಲ, ಈಗ 100% ಜನರಲ್ಲಿ ಇರುವಂಥ ಗೊಂದಲಗಳನ್ನು ಚುನಾವಣಾ ಆಯೋಗ ಪೂರ್ಣಗೊಳಿಸಲಿಕ್ಕೆ ಸಾಧ್ಯ ಇಲ್ಲ. ನಾಳೆ BLOಗಳು ಮನೆ ಮನೆಗೆ ಹೋದಾಗ ಜನರಿಗೆ ಆತ್ಮೀಯವಾಗಿ ಕೂತು ಅವರ ಮಾಹಿತಿಯನ್ನು ಪಡೆಯುವಾಗ ಅವರ ಗೊಂದಲಗಳು ಸರಿ ಹೋಗುತ್ತೆ. ಅಲ್ಲಿಯ ತನಕ ಈಗ ಅವರು ಜಾಗೃತಿ ಕಾರ್ಯಕ್ರಮಗಳನ್ನು ಮಾಡಿರೋದಿರ್ಬೋದು, ತರಬೇತಿಗಳನ್ನು ನೀಡಿರತಕ್ಕಂಥದ್ದಿರ್ಬೋದು, ಅವರ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ ಇರ್ಬೋದು, ಜಾಹೀರಾತುಗಳ ಮೂಲಕ ಜನರಿಗೆ ಕನ್ವೆ ಮಾಡಿರೋದಿರ್ಬೋದು, ಇದು ಎಲ್ರಿಗೂ ಕೂಡ ಅರ್ಥ ಆಗುವಂತಹ ವಿಷಯ ಅಲ್ಲ. ನಾಳೆ ಅನಕ್ಷರಸ್ಥ ಮತದಾರರಿದ್ದಾರೆ, ಅಂದರೆ ಯಾರಿಗೆ ಈ ನಿಯಮಗಳ ಬಗ್ಗೆ ಗೊತ್ತಿರಲ್ಲ ಅಂಥವರ ಮನೆಗೆ ಹೋದಾಗ ಫಾರ್ಮನ್ನು ತಲುಪಿಸಿ ಫಾರ್ಮ್ ಭರ್ತಿ ಮಾಡಿ ಅದನ್ನು ವಾಪಸ್ ತೆಗೆದುಕೊಳ್ಳುವಂಥ ಸಂದರ್ಭದ ತನಕ ಬಹುಶಃ ಆಗ ಅವರಿಗೆ ಕ್ಲಿಯರ್ ಆಗಿ ಅರ್ಥ ಆಗುತ್ತೆ ಏನು ಚುನಾವಣಾ ಆಯೋಗ ಮಾಡಲಿಕ್ಕೆ ಹೊರಟಿದೆ ಅಂತ. ಅಲ್ಲಿಯ ತನಕ ಇವರು ಪೂರ್ಣ ಪ್ರಮಾಣದಲ್ಲಿ ಆ ಜಾಗೃತಿಯನ್ನು ಮೂಡಿಸಿದಾರ ಅಂತ ಹೇಳಿದ್ರೆ ಅದು ಖಂಡಿತ ಇಲ್ಲ ಅನ್ನೋದಂತೂ ಬಹಳ ಸ್ಪಷ್ಟ. ಬಹುತೇಕರಿಗೆ ಅಂದ್ರೆ ಈಗ ಮಾರುತೇಶಿಗೆ ನನ್ನಂತ ಮತದಾರರು ಇದ್ದಾರೆ. 2002ರ ಚುನಾವಣೆಯಲ್ಲೂ ನಾವು ವೋಟ್ ಹಾಕಿದ್ವಿ, ಆವಾಗ್ನಿಂದನೂ ವೋಟ್ ಹಾಕ್ತಾ ಬರ್ತಾ ಇದ್ದೀವಿ. ಒಂದು ಕಡೆ ಮಾತ್ರ ಮತದಾರರ ಪಟ್ಟಿಯಲ್ಲಿ ನಮ್ಮ ಹೆಸರಿದೆ, ಬೇರೆ ಎಲ್ಲೂ ಇನ್ನೊಂದು ಕಡೆ ಸೇರಿಸದೆ ಡೂಪ್ಲಿಕೇಟ್ ಆಯಿತು, ಆ ಥರದ್ದೇನೂ ಇಲ್ಲ. ನಮ್ಮಂಥವರು ಫಾರ್ಮ್ ಫಿಲ್ ಮಾಡಬೇಕಾ? ಹೌದು. ಈಗ ಎಷ್ಟು ಮತದಾರರ ಪಟ್ಟಿಯಲ್ಲಿ ಈಗ ಅಧಿಕೃತವಾಗಿ ಮ್ಯಾಪಿಂಗ್ ಮಾಡಲಾಗಿದೆಯೋ ಅಷ್ಟೂ ಮಂದಿ ಪ್ರತಿ ಮನೆಗೂ ಕೂಡ ಈ ಫಾರ್ಮನ್ನು ಅಧಿಕಾರಿಗಳು ಕೊಟ್ಟು ಬರ್ತಾರೆ ಮತ್ತು ಆ ಫಾರ್ಮನ್ನು ಭರ್ತಿ ಮಾಡಲೇಬೇಕು. ನಾವು ವೋಟ್ ಹಾಕಿದ್ದೀವಿ, 2002 ಪಟ್ಟಿಯಲ್ಲಿ ಇದೆ, ಹಾಗಾಗಿ ನಾವು ಫಾರ್ಮ್ ಭರ್ತಿ ಮಾಡಬೇಕಾಗಿಲ್ಲ, ಆ ಥರದ್ದಿಲ್ಲ. ಈಗ ನೀವು ಇದೀರಾ ಅನ್ನೋದನ್ನ ಮತ್ತೊಮ್ಮೆ ಕನ್ಫರ್ಮೇಷನ್ ತೆಗೆದುಕೊಳ್ಳುವಂತಹ ಪ್ರಕ್ರಿಯೆ ಕೂಡ SIRನಲ್ಲಿ ಆಗುತ್ತೆ. ಹಾಗಾಗಿನೇ SIR ಅಲ್ಲೂ ಕೂಡ ಬೇರೆ ಬೇರೆ ಇದಾವೆ. ಈಗ ಮತಪಟ್ಟಿ ಪರಿಷ್ಕರಣೆ ಪ್ರತಿ ಸರಿ ಚುನಾವಣೆ ಸಂದರ್ಭದಲ್ಲೂ ಮತಪಟ್ಟಿ ಪರಿಷ್ಕರಣೆ ಆಗುತ್ತೆ. ಆಗ ಈ ದಾಖಲೆಗಳನ್ನು ಯಾರು ಕೂಡ ನೋಡೋದಿಲ್ಲ. ಮೃತಪಟ್ಟಿರ್ತಕ್ಕಂಥವ್ರು ಏನಾದರೂ ಇದ್ರೆ ಆ ದಾಖಲೆಗಳನ್ನು ತೆಗೆದುಕೊಂಡು ಡಿಲೀಟ್ ಮಾಡ್ತಾರೆ. ಅಡ್ರೆಸ್ ಚೇಂಜ್ ಮಾಡುವಂಥದ್ದು ಯಾರಾದರೂ ಅಪ್ಲಿಕೇಶನ್ಸ್ ಬಂದಿದ್ರೆ ಅದನ್ನು ಮಾತ್ರ ಚೇಂಜ್ ಮಾಡ್ತಾರೆ. ನೀವು ನಿಜವಾಗಿಯೂ ಕರ್ನಾಟಕದ ಮತದಾರರನ್ನ ಅಥವಾ ಹೊರಗಡೆಯಿಂದ ಬಂದಿದ್ದಾರಾ ಅಥವಾ ನಿಮ್ಮದು ಒಂದೇ ಕಡೆ 3-4 ಕಡೆ ಏನಾದರೂ ಮತಪಟ್ಟಿಯಲ್ಲಿ ನಿಮ್ಮ ಹೆಸರುಗಳು ಉಳ್ಕೊಂಡಿದೆಯಾ ಇಲ್ವಾ ಅದನ್ನು ಖಾತ್ರಿಪಡಿಸೋದೇ ಈ SIR. ಜೊತೆಗೆ ಡೂಪ್ಲಿಕೇಟ್ ಇರುವಂಥದ್ದನ್ನು ಡಿಲೀಟ್ ಮಾಡಿ ಒಂದು ಕಡೆಗೆ ಮಾತ್ರ ಆಪ್ಷನ್ ನೀಡುವಂಥದ್ದು. ಈಗ ನನ್ನದು ಉದಾಹರಣೆಗೆ ಬೆಂಗಳೂರು ಅಥವಾ ನನ್ನ ಊರಿನಲ್ಲಿ 2 ಕಡೆಗೂ ಇದ್ರೂ ಕೂಡ ನಾಳೆ ನನಗೆ ಅಲ್ಲಿಯೂ ಭರ್ತಿ ಮಾಡಿ ನಾನು ಇಲ್ಲಿಯೂ ಕೂಡ ಅಂದ್ರೆ ಮಾಹಿತಿಯನ್ನು ಒದಗಿಸಿದಾಗ ಅವ್ರು ಬಹಳ ಸ್ಪಷ್ಟವಾಗಿ ಒಂದು ನೋಟಿಸ್ ಅನ್ನ ಕಳಿಸ್ತಾರೆ, ನಿಮ್ದು 2 ಕಡೆಗೂ ಇದೆ, ಎಲ್ಲಿ ಉಳಿಸ್ಕೊಳ್ತೀರಾ ಎಲ್ಲಿ ಕೈ ಬಿಡ್ತೀರಾ ಅಂತ. ಆಗ ಆಯ್ಕೆ ಕೂಡ ನನ್ನ ಬಳಿಯೇ ಇರುತ್ತೆ. ನನ್ನ ಕನ್ಸೆಂಟ್ ಇಲ್ಲದೆ, ನನ್ನ ಅಭಿಪ್ರಾಯವನ್ನ ಪರಿಗಣಿಸದೆ ಯಾವುದೇ ಮತಪಟ್ಟಿಯಿಂದ ತೆಗೆದು ಹಾಕೋದಾಗ್ಲಿ ಅಥವಾ ಅಡ್ರೆಸ್ ಚೇಂಜ್ ಮಾಡೋದಾಗ್ಲಿ ಖಂಡಿತವಾಗಿಯೂ ಸಾಧ್ಯ ಇಲ್ಲ ಅನ್ನೋದನ್ನು ಚುನಾವಣಾ ಆಯೋಗ ಪದೇ ಪದೇ ಸ್ಪಷ್ಟಪಡಿಸ್ತಾ ಇದೆ. ಹಾಗಾಗಿ ಯಾವ ಮತದಾರರ ಅವರು ಕನ್ಸೆಂಟ್ ಕೊಟ್ಟರೆ ಮಾತ್ರ ಈ ಅಂದರೆ ಡೂಪ್ಲಿಕೇಶನ್ ಇರುವಂಥದ್ದು ಎಲ್ಲಿ ಉಳಿಸ್ಕೊಳ್ಬೇಕು ಅನ್ನೋಂಥದ್ದು ಕೂಡ ಅಲ್ಲೇ ಆಗುತ್ತೆ. ಮತ್ತು ಅಡ್ರೆಸ್ ಚೇಂಜ್ನ ವಿಚಾರದಲ್ಲೂ ಕೂಡ ಕನ್ಸೆಂಟ್ ಕೊಡಬೇಕು. ಅವರ ಕನ್ಸೆಂಟ್ ಇಲ್ಲದೆ ಏಕಾಏಕಿ ಚುನಾವಣಾ ಆಯೋಗ ನಿರ್ಧಾರ ತೆಗೆದುಕೊಳ್ಳೋದಿಲ್ಲ. ನಾನು ಚುನಾವಣಾ ಅರ್ಜಿ ಅಂದರೆ ಚುನಾವಣಾ ಅಧಿಕಾರಿಗಳು ಕೊಡುವಂಥ ಅರ್ಜಿಯನ್ನು ಭರ್ತಿ ಮಾಡದೇ ಇದ್ದರೆ ಮಾತ್ರ ನಿಮ್ಮದು ಚುನಾವಣಾ ಮತದಾರರ ಪಟ್ಟಿಯಲ್ಲಿ ನಿಮ್ಮ ಹೆಸರು ಬರೋದಿಲ್ಲ. ಹಾಗಾಗಿನೇ ಕಡ್ಡಾಯವಾಗಿ ಎಲ್ಲರೂ ಕೂಡ ಅರ್ಜಿಯನ್ನು ಭರ್ತಿ ಮಾಡಿ ಕೊಡಿ ಅಂತ ಹೇಳ್ತಾ ಇರೋದು ಅದೇ ಕಾರಣಕ್ಕಾಗಿ. ಅರ್ಜಿ ಭರ್ತಿ ಮಾಡಿ ಕೊಡಲಿಲ್ಲ, ನಂದು ನಾಳೆ ಡಿಲೀಟ್ ಆಯಿತು ಅಂತ ಹೇಳಿದ್ರೆ ಅದಕ್ಕೆ ಹೊಣೆಗಾರರು ಚುನಾವಣಾ ಆಯೋಗ ಆಗೋದಿಲ್ಲ, ನೀವೇ ಆಗ್ತೀರಾ ಅನ್ನೋದನ್ನು ಕೂಡ ಕ್ಲಿಯರ್ ಆಗಿ ಹೇಳ್ತಾ ಇದ್ದಾರೆ. ಹಾಗಾಗಿನೇ ಪ್ರತಿಯೊಬ್ಬರು ಕೂಡ ಅರ್ಜಿಯನ್ನು ಭರ್ತಿ ಮಾಡಿ ಕೊಡಿ ಅಂತೇಳಿ ಚುನಾವಣಾ ಆಯೋಗ ಕೂಡ ಮನವಿ ಮಾಡ್ತಾ ಇರೋದು. ಅಜಿತ್, ಮತ್ತೆ ವಿಪಕ್ಷಗಳ ವಿರೋಧ, ಈಗ ಯಾವುದೇ ಅಬ್ಜೆಕ್ಷನ್ ಇಲ್ಲ, ಭಿನ್ನಾಭಿಪ್ರಾಯ ಇಲ್ಲ, 12 ಪ್ರಶ್ನೆಗಳಿಗೆ ಉತ್ತರ ಕೊಟ್ಟರೆ ಸಾಕು ಅಂತ ಗೃಹ ಸಚಿವರು ಹೇಳ್ತಾ ಇದ್ದಾರೆ. ಏನದು 12 ಪ್ರಶ್ನೆಗಳು? ಅಲ್ಲ, ಈಗ ಅವ್ರು ಕೇಳ್ತಾ ಇರುವಂಥದ್ದು ನೀವು ಯಾವ ಸಾಫ್ಟ್ವೇರನ್ನು ಬಳಸ್ತಾ ಇದ್ದೀರಾ, ಏನು ಮಾನದಂಡ ಮಾಡ್ತೀರಿ. ಈಗ ಉದಾಹರಣೆಗೆ ಅರ್ಜಿಯಲ್ಲಿ ಹೆಸರುಗಳನ್ನು ನೀವು ಡಿಲೀಟ್ ಮಾಡೋದಕ್ಕೆ ಯಾವ ಮಾನದಂಡಗಳನ್ನು ಬಳಸ್ತೀರಾ ಅನ್ನುವಂಥದ್ದನ್ನು ಕೇಳ್ತಾ ಇದ್ದಾರೆ. ಅವರು ಕೇಳ್ತಾ ಇರೋದು ಯಾವ ಕಾರಣಕ್ಕಾಗಿ, ಬೇರೆ ಬೇರೆ ರಾಜ್ಯಗಳಲ್ಲಿ ಆಗಿರುವಂಥ SIRಗಳಲ್ಲಿ ಈ ಥರದ ಸ್ಪೆಲ್ಲಿಂಗ್ ಮಿಸ್ಟೇಕ್ ಇರುವ ಕಾರಣಕ್ಕಾಗಿ, ಅವರ ಜೆಂಡರ್ ತಪ್ಪು ಇರುವ ಕಾರಣಕ್ಕಾಗಿ, ತಂದೆ ಮತ್ತು ಮಗನ ವಯಸ್ಸಿನ ಅಂತರದ ಗೊಂದಲ ಇರುವ ಕಾರಣಕ್ಕಾಗಿಯೂ ಕೂಡ ಡಿಲೀಟ್ ಮಾಡಿದ್ದಾರೆ ಅಂತ. ಆ ರೀತಿ ಡಿಲೀಟ್ ಮಾಡೋದಕ್ಕೂ ಕೂಡ ಮತದಾರರ ಕನ್ಸೆಂಟನ್ನು ತೆಗೆದುಕೊಂಡೇ ಡಿಲೀಟ್ ಮಾಡಬೇಕಾಗುತ್ತೆ, ಏಕಾಏಕಿ ಡಿಲೀಟ್ ಮಾಡೋದಕ್ಕೆ ಬರೋದಿಲ್ಲ.
ಸೊ ಹಾಗಾಗಿ ಇವ್ರು ಕೇಳ್ತಾ ಇರುವಂಥದ್ದೇನು, ನೀವು ಯಾವ ಮಾನದಂಡವನ್ನು ಬಳಸ್ತೀರಾ ಅನ್ನೋದ್ರ ಬಗ್ಗೆ ವಿವರವಾಗಿ ಮಾಹಿತಿಯನ್ನು ಕೊಡಿ, ಮತ್ತು ನೀವು ಒಂದೇ ತಿಂಗಳಲ್ಲಿ ಮನೆ ಭೇಟಿ ಅಂತ ಹೇಳ್ತಾ ಇದ್ದೀರಾ, ಆ ಟೈಮನ್ನು 3 ತಿಂಗಳು ವಿಸ್ತರಿಸಿ ಅನ್ನುವಂಥ ಮನವಿಯನ್ನು ಮಾಡ್ಕೊಳ್ತಾ ಇದ್ದಾರೆ. ಮತ್ತು ನೀವು ಯಾವ ಸಾಫ್ಟ್ವೇರನ್ನು ಬಳಸಿ ಇದನ್ನು ಮಾಡ್ತಾ ಇದ್ದೀರಾ, ಈ ಬಲ್ಕಾಗಿ ಹೆಸರುಗಳನ್ನು ಡಿಲೀಟ್ ಮಾಡುವಂಥ ಸಂದರ್ಭದಲ್ಲಿ ಯಾವ ಸಾಫ್ಟ್ವೇರನ್ನು ಬಳಸ್ತೀರಾ? ಸೊ ಈ ಹಲವು ಪ್ರಶ್ನೆಗಳನ್ನು ಕಾಂಗ್ರೆಸ್ ಕೇಳ್ತಾ ಇದೆ. ಈ ಪ್ರಶ್ನೆಗಳಿಗೆ ಚುನಾವಣಾ ಆಯೋಗ ಅವರಿಗೆ ಅಂದರೆ ಪೊಲಿಟಿಕಲ್ ಪಾರ್ಟಿಗಳಿಗಾಗಿಯೇ ತರಬೇತಿಯನ್ನು ಕೂಡ ಕೊಟ್ಟರು, ಅವರ ಅಬ್ಜೆಕ್ಷನ್ಸ್ಗಳನ್ನು ಕೇಳೋದಕ್ಕೆ, ಅಂದರೆ ಅವರ ಪ್ರತಿನಿಧಿಯಾಗಿ ಬನ್ನಿ ತರಬೇತಿಯಲ್ಲಿ ಪಾಲ್ಗೊಳ್ಳಿ ಅಂತ. ಆ ಸಂದರ್ಭದಲ್ಲಿ ಬಹುಶಃ ಈ ಪ್ರಶ್ನೆಗಳನ್ನು ನೇರವಾಗಿ ಮುಖ್ಯ ಚುನಾವಣಾಧಿಕಾರಿ ಮುಂದೆ ಎತ್ತಿದ್ದಿದ್ರೆ ಅವರು ಅಲ್ಲೇ ಉತ್ತರ ಕೊಡ್ತಾ ಇದ್ರೇನೋ. ಇವರು ಈಗ ಪತ್ರ ಬರೆದಿದ್ದಾರೆ, ಆ ಕಡೆಯಿಂದ ರಿಪ್ಲೈ ಬಂದಿಲ್ಲ ಅನ್ನುವಂಥದ್ದನ್ನು ಆರೋಪ ಮಾಡ್ತಾ ಇದ್ದಾರೆ. ಆದರೆ ಚುನಾವಣಾ ಆಯೋಗ ಎಲ್ರಿಗೂ ಕೂಡ ಪಾರ್ಟಿಯಿಂದ ನೇಮಕ ಆಗುವಂಥ BLAಗಳಿಗೂ ಕೂಡ ತರಬೇತಿಯನ್ನು ಜಿಲ್ಲಾವಾರು ಕೊಟ್ಟಿದ್ದಾರೆ. ಅವರು ಅಲ್ಲಿ ಅಬ್ಜೆಕ್ಷನ್ಸ್ಗಳನ್ನು ರೈಸ್ ಮಾಡ್ಬೋದಾಗಿತ್ತು. ಪೊಲಿಟಿಕಲ್ ಪಾರ್ಟಿಯ ಪ್ರತಿನಿಧಿಗಳು ಬಂದು ಈ ಕಾರ್ಯಾಗಾರದಲ್ಲಿ ಪಾಲ್ಗೊಳ್ಳಿ ಅನ್ನುವಂಥ ಆಹ್ವಾನವನ್ನು ಕೊಟ್ಟಿದ್ದರು. ಆ ಸಂದರ್ಭದಲ್ಲಿ ಈ ವಿಚಾರಗಳನ್ನು ಎತ್ತಿದ್ದರಾ ಇಲ್ವಾ ಅದರ ಬಗ್ಗೆ ಕೂಡ ಗೊತ್ತಿಲ್ಲ. ಆ ಸಂದರ್ಭದಲ್ಲಿ ಅಭಿಪ್ರಾಯಗಳು ಅಥವಾ ಈ ಥರದ ಅಬ್ಜೆಕ್ಷನ್ಸ್ಗಳನ್ನು ಎತ್ತಿದ್ರೆ ಅವರಿಗೆ ಅಲ್ಲಿಯೂ ಕೂಡ ಉತ್ತರ ಸಿಗುವಂಥ ಅವಕಾಶಗಳಿತ್ತು. ಆದರೆ ಅದನ್ನು ಮಾಡ್ತಾರೆ. ಈಗ ಬೇರೆ ಬೇರೆ ಉದಾಹರಣೆ ಕೇರಳದಲ್ಲಿ ತೆಗೆದುಕೊಂಡ್ರೆ ಆಗಿರ್ತಕ್ಕಂಥ SIR ಕೇರಳದಲ್ಲಿ ಚೆನ್ನಾಗಿದೆ ಅಂತೇಳಿ ಕಾಂಗ್ರೆಸ್ ನಾಯಕರೇ ಒಪ್ಕೊಳ್ತಾ ಇದ್ದಾರೆ. ಅಂದರೆ ಎಲ್ಲಿ BLAಗಳು ಪೂರ್ಣ ಪ್ರಮಾಣದಲ್ಲಿ ಕೆಲಸ ಮಾಡ್ತಾರೋ ಆಗ SIR ಚೆನ್ನಾಗಿ ನಡೀತದೆ. ಈಗ ಇಲ್ಲಿ ಚುನಾವಣೆ ಇಲ್ಲ, ಏನಿಲ್ಲ, ಇನ್ನೂ 2 ವರ್ಷಗಳ ಕಾಲ ಇದೆ. BLAಗಳಿಗೆ ಹೆಚ್ಚಿನ ಜವಾಬ್ದಾರಿ ಇದೆ. ಯಾವ ಮತದಾರರು ತಮ್ಮ ಪಟ್ಟಿಯಿಂದ ಅಂದರೆ ವಿನಾಕಾರಣ ಅಥವಾ ತಪ್ಪು, ಈಗ ಉದಾಹರಣೆಗೆ ಸ್ಪೆಲ್ಲಿಂಗ್ ಮಿಸ್ಟೇಕು, ಮೊಬೈಲ್ ನಂಬರ್ ಚೇಂಜು, ಈ ಥರದಿದ್ದಾಗ BLAಗಳ ಜವಾಬ್ದಾರಿ ಇದೆ. ಚುನಾವಣಾ ಆಯೋಗದ ಒಂದೇ ಜವಾಬ್ದಾರಿ ಇಲ್ಲ ಈ SIRನಲ್ಲಿ. BLAಗಳ ಜವಾಬ್ದಾರಿ ಇದೆ, ಪೊಲಿಟಿಕಲ್ ಪಾರ್ಟಿಗಳ ಜವಾಬ್ದಾರಿ ಇದೆ. ಆಸ್ ಎ ಮತದಾರ ನನ್ನ ಜವಾಬ್ದಾರಿ ಕೂಡ ಈ SIRನಲ್ಲಿ ಇದೆ. ಅಜಿತ್, ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.